ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಜಲಮೂಲಗಳು ತುಂಬಿ ಹರಿತಾ ಇವೆ. ರೈತಾಪಿ ವಲಯದಲ್ಲಿ ಸಂತಸ ಮನೆ ಮಾಡಿದೆ ನಿಜ. ಆದರೆ ಮಾನ್ಸೂನ್ ಆರಂಭವಾಗ್ತಾ ಇದ್ದಂತೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಅನ್ನದಾತರು ಅಕ್ಷರಶಃ ಕಂಗಾಲಾಗಿರುವಂತದ್ದು. ಎಲ್ಲ ನೆಲ ಕಚ್ಚಿಬಿಟ್ಟತ್ರಿ, ಮಳೆ ಬಂದು ಹಾಳಾದಂಗೆ ಆಗ್ಬಿಡತ್ರಿ. ಹಾಕಿರೋ ಬಂಡವಾಳ ಸಹಿತ ಬರೋವನ್ನ ಇದ್ರಾಗಿಲ್ರಿ. ಮಳೆ ಗಾಳಿ ಬಂದ ಮೇಲೆ ಕಂಪ್ಲೀಟ್ ಎಲ್ಲ ಉದುರಾಗಿದೆ ತೋಟಗಳಿಗೆ. ಮೈದುಂಬಿರೋ ನದಿ, ನೆಲ ಕಚ್ಚಿರೋ ಭತ್ತ, ಹುಯ್ಯೋ ಅಂತ ಸುರಿತಾ ಮಳೆ. ಮುಂಗಾರು ಮಳೆ ರಾಜ್ಯವನ್ನೇ ವ್ಯಾಪಿಸಿದ್ದು ಜಿಲ್ಲೆ ಜಿಲ್ಲೆಗಳಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಧಾರಾಕಾರ ಮಳೆಗೆ ಜನರ ಪರದಾಟ. 2 ದಿನಗಳಿಂದಲೂ ಗದಗ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇದೆ. ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ ಹಾಗೆ ಮುಂಡರಗಿಯಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಗದಗ, ಬೆಟಗೇರಿ, ಅವಳಿ ನಗರಗಳಲ್ಲಂತೂ ಜನ ಪರದಾಡುವಂತಾಗಿದೆ. ಕಟಾವಿಗೆ ಬಂದ ಭತ್ತ ನೀರ್ಪಾಲು. ಭತ್ತ ಬೆಳೆದವರ ಬವಣೆ ನೋಡಿ. ನೀರ್ ನಿಂತು ಬೆಳೆ ನೆಲ ಕಚ್ಚಿದೆ. ಬಿರುಗಾಳಿ ಮಳೆಗೆ ಅನ್ನದಾತರ ಶ್ರಮ ಮಣ್ಣುಪಾಲಾಗಿ ಹೋಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಅನ್ನದಾತರು ಅಕ್ಷರಶಃ ಕಂಗಾಲಾಗಿರುವಂತದ್ದು. ಹಾಸಿಗೆ ಹಾಸಿದಂತೆ ಭತ್ತ ನೆಲಕ್ಕೆ ಬಿದ್ದಿರುವಂತದ್ದು. ಇದನ್ನ ಕಟಾವು ಮಾಡಲಿಕ್ಕೂ ಆಗದಂತಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರು ಕಣ್ಣೀರು ಇಡ್ತಾ ಇರುವಂತದ್ದು. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಕಟಾವು ಮಾಡಲಿಕ್ಕೆ ಮಷಿನ್ ಕೂಡ ಈ ಜಮೀನಿಗೆ ಇಳಿಲಿದ್ದಂತ ಪರಿಸ್ಥಿತಿ. ಹಾವೇರಿ ಜಿಲ್ಲೆ ಹಾನಗಲ್ನ ಶ್ಯಾಡ್ಗುಪ್ಪಿ, ಅರಿಶಿನ್ಗುಪ್ಪಿ ಗ್ರಾಮದಲ್ಲಿ ಸುಮಾರು 30ಕ್ಕೂ ಅಧಿಕ ಹೆಕ್ಟೇರ್ನಲ್ಲಿ ಭತ್ತದ ಬೆಳೆ ನಾಶ ಆಗಿದೆ. ಕಟಾವು ಮಾಡಬೇಕಾಗಿದ್ದ ಬೆಳೆ ಈ ರೀತಿ ಹಾನಿಯಾಗಿದೆ. ಗೊಂಜಾಳನೂ ಇತ್ರಿ, ಗೊಂಜಾಳನೂ ಹೋತು. ಮಳೆಗೆಲ್ಲ ಒಣಗಿಸಿದ್ವಿ. ಅದು ಗೊಂಜಾಳನ ಸುಮಾರು ಒಂದು ಅರ್ಧ ವ್ಯಾಪಾರಸ್ಥರು ಬರ್ದಂಗೆ ಆಗ್ಬಿಟ್ಟಾರ್ರಿ. ಈಗ ಅದು ಹಾಳಾಗೈತ್ರಿ. ಇದು ನೋಡ ನಿಮ್ಮ ಕಣ್ಣು ಕಾಣಿಕೆ ಕಾಣ್ತತ್ರಿ. ಈಗ ಇದು ಎಲ್ಲ ಹಾಳದಂಗ ಆತ್ರಿ. ಇದು ಇನ್ನು ಎಣ್ಣೆ ಕುಡಿ ಪರಿಸ್ಥಿತಿ ನಮ್ಮದು. ಭಾರೀ ಮಳೆಗೆ ಮೈದುಂಬಿಕೊಂಡ ಕೃಷ್ಣ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿ ಉಕ್ಕೇರ್ತಾ ಇದೆ. ಒಂದಡಿ ನೀರು ಬಂದ್ರೆ ಚಿಕ್ಕೋಡಿಯ ಕಲ್ಲೋಳ, ಯಡೂರ ಕೆಳಹಂತದ ಸೇತುವೆ ಮುಳುಗೋ ಭೀತಿ ಇದೆ. 2 ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳೋ ಆತಂಕ ಎದುರಾಗಿದೆ. ದಾಳಿಂಬೆ ಹೂ, ಕಾಯಿಗಳು ಮಣ್ಣುಪಾಲು. ನೆಲವೆಲ್ಲ ಕೆಂಪು ಕೆಂಪಾಗಿದೆ. ಅತಿಯಾದ ಗಾಳಿಯಿಂದಾಗಿ ದಾಳಿಂಬೆ ಹೂ ಮೊಗ್ಗುಗಳು ಉದುರಿವೆ. ಚಿಕ್ಕಬಳ್ಳಾಪುರದ ಕಡಶೀಗೇನಹಳ್ಳಿಯ ರೈತ ಕ್ಯಾತಪ್ಪ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆಯಿಂದಾಗಿ 1.5 ಎಕರೆಯಲ್ಲಿದ್ದ 620 ದಾಳಿಂಬೆ ಗಿಡಗಳಿನ ಮೊಗ್ಗು ನಾಶವಾಗಿದೆ. ಫಸಲಿಗೆ ಬಂದಿತ್ತು, ಮಳೆ ಬಿದ್ದು ಎಲ್ಲ ಹಿಂದೆ ಹೂವು ಎಲ್ಲ ನೆಲಕ್ಕೆ ಉದುರಿ ಸುಮಾರು ಈಗ ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು, 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು ಸಾಲವೆಲ್ಲ ಮಾಡಿ ಹಾಕಿದ್ದೀವಿ. ಸುಮಾರು ಹೋದ ಬೆಳೆ ಒಂದು 17 ಟನ್ ಗಂಟೆ ಕೊಡ್ತಿತ್ತು. ಈ ಸಾರಿ ಒಂದು 2 ಟನ್ ಕೂಡ ಕೊಯ್ತಾ ಇಲ್ಲ. ಮಳೆ ಗಾಳಿ ಬಂದು ಎಲ್ಲ ಉಪ್ಪಾಗಿ ಎಲ್ಲ ಉದುರೋಗೈತೆ. ವಿಜಯಪುರದಲ್ಲಿ ಬೆಳಗ್ಗೆಯಿಂದಲೂ ಜೋರ್ ಮಳೆ ಆರಂಭ ಆಗಿತ್ತು. ಕೊಪ್ಪಳದಲ್ಲಿ ತುಂತುರು ಮಳೆಯಿಂದಾಗಿ ಮಲೆನಾಡಿನ ವಾತಾವರಣ ಇದ್ರೆ, ಧಾರವಾಡದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದಾಗಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತುರ್ತು ಸಹಾಯವಾಣಿ ಆರಂಭಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.